ನಮಸ್ಕಾರ ಎಲ್ಲ KCET ವಿದ್ಯಾರ್ಥಿಗಳು ವೆರಿ ವೆಲ್ಕಮ್ ಬ್ಯಾಕ್. ಸೊ ಒಂದೇನಪ್ಪ ಅಂದರೆ ಭಾಳ ಜನ ಡೌಟ್ಸ್ ಕೇಳ್ತಾ ಇದ್ದಾರೆ, ಸರ್ ನಮಗೆ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಹೇಳಿ, ಏನು ಮಾಡಬೇಕು, ನಾವು ಫ್ರೀ ಇದ್ದೇವೆ. ಓಕೆ, ಯಾಕಂದರೆ ನಾವು ಇವಾಗ ಅಬ್ಜೆಕ್ಷನ್ ರೈಸ್ ಮಾಡಲಿಕ್ಕೆ ನಮ್ಮದೇನು ಇದು ಇಲ್ಲ, ಅಭ್ಯಂತರ ಇಲ್ಲ, ಆನ್ಸರ್ ಕೀ ರಿಸಲ್ಟ್ ಅಷ್ಟೇ ವೇಟಿಂಗ್ ಮಾಡ್ತಾ ಇದ್ದೇವೆ. ರೀ ಎಕ್ಸಾಮ್ ವಿದ್ಯಾರ್ಥಿಗಳೇ ಡೌಟು, ಯಾಕಂದರೆ ಈಗ ಆಲ್ರೆಡಿ ಫೈನಲ್ ಡಿಸಿಷನ್ ಕೊಟ್ಟಿದ್ದಾರೆ. ಇನ್ ಕೇಸ್ ಕೋರ್ಟ್ ಕೇಸ್ ಯಾರಾದರೂ ಒಂದರ ಅಪೀಲ್ ಮಾಡಿದ್ರೆ ಮಾತ್ರ ಅದು ರೀ ಎಕ್ಸಾಮ್ಗೆ ಪ್ರೊಸೆಸ್ ಚಾಲು ಆಗುತ್ತೆ. ಸೊ ಪ್ರತಿಯೊಬ್ಬರು ಈ ರೀತಿ ನಿಮ್ಮ ಒಂದು ಮಾರ್ಕ್ಸ್ ಅಂದ್ರೆ ಹಾಕಿ ನಾನು ನಿಮಗೆ ಸಾಧ್ಯದರಲ್ಲಿ ಆದಷ್ಟು ಬೇಗನೆ ನಿಮಗೆ ರ್ಯಾಂಕಿಂಗನ್ನು ಹೇಳ್ತೀನಿ. ಅದೇ ರೀತಿ ರಿಸಲ್ಟ್ ಯಾವಾಗಂತ ಹಾಕಿದ್ದೀರಾ. ಓಕೆ, ಸೊ ಇನ್ನೊಂದೇನಪ್ಪ ಅಂದರೆ ನಿಮ್ಗೆ ಅಪ್ಡೇಟ್ ಮಾಡಬೇಕಿತ್ತು. ಏನಂದರೆ ಇವಾಗ ಕೌನ್ಸಿಲಿಂಗಲ್ಲಿ ಆಪ್ಷನ್ ಎಂಟ್ರಿ ಅಂತ ಬರುತ್ತೆ. ಸೊ ವಿದ್ಯಾರ್ಥಿ ಏನು ಮಾಡ್ತಾರೆ ಅಂದರೆ, ಒಳ್ಳೆ ರ್ಯಾಂಕಿಂಗ್ ಇರುತ್ತೆ, ಫಸ್ಟ್ ಆಫ್ ಆಲ್ ಫಸ್ಟ್ ಕ್ಲಾಸ್ ರ್ಯಾಂಕಿಂಗ್ ಪಡೆದಿರ್ತಾರೆ, ಅಥವಾ ಕಡಿಮೆ ರ್ಯಾಂಕ್ ಇದ್ದರೂ ನಡೀತದೆ. ಫಸ್ಟ್ ಏನು ಮಾಡ್ತಾರೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಯಾವುದೋ ಕಾಲೇಜ್ ಸಿಗ್ತಂತ ಅಂತ ಅನ್ಕೊಳ್ಳೋಣ. ಯಾವುದೋ ದೂರ, ಅದು ನೀವು ಏನು ಮಾಡ್ತೀರಾ, ಒಂದು 200 ಕಾಲೇಜ್ ಹಾಕಿದ್ದೀರಾ ಅಂತ ಅನ್ಕೊಳ್ಳೋಣ ಆಪ್ಷನ್ ಎಂಟ್ರಿಯಲ್ಲಿ. ಸೊ ನಿಮಗೊಂದು 100th ಕಾಲೇಜ್ ಸಿಕ್ತಂತ ಅನ್ಕೊಳ್ಳೋಣ. ನೀವೇನು ಮಾಡ್ತೀರಾ, ಅದಕ್ಕೆ ಫಸ್ಟ್ ಸಿಕ್ತಪ್ಪ, ಅಯ್ಯೋ ಫಸ್ಟ್ ರೌಂಡ್ಗೆ, ಯಾಕಂದ್ರೆ 3 ರೌಂಡ್ ಇರುತ್ತೆ, ಫಸ್ಟ್ ರೌಂಡಲ್ಲಿ ಸಿಗ್ತಾ ಹೋಗ್ಬಿಡೋಣ ಅಂತ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲೇ ತಪ್ಪು ಮಾಡೋದು, ಯಾಕಂದರೆ ಫಸ್ಟ್ ರೌಂಡಲ್ಲಿ ಕಾಂಪಿಟೇಷನ್ ಹೈ ಇರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಅಡ್ಮಿಷನ್ ಸಿಕ್ಕರೂ ಕೂಡ ಕ್ಯಾನ್ಸಲ್ ಮಾಡ್ಕೋತಾರೆ, ಹೀಗಾಗಿ ಅಲ್ಲಿ ವೇಕೆನ್ಸಿ ಆಗುತ್ತೆ. ಸೊ ಉತ್ತಮವಾದ ಕಾಲೇಜಲ್ಲಿ ನೀವು ಸೆಕೆಂಡ್ ರೌಂಡ್ ಕೂಡ ಅಡ್ಮಿಷನ್ ಮಾಡ್ಕೋಬೋದು, ಥರ್ಡ್ ರೌಂಡ್ ಕೂಡ ಅಡ್ಮಿಷನ್ ಮಾಡ್ಕೋಬೋದು. ಇನ್ನೊಂದು 4th ರೌಂಡ್ ಅಂತಲ್ಲ, ಥರ್ಡ್ ರೌಂಡೇ ಇದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ಅಡ್ಮಿಷನ್ ಮಾಡಿಕೊಂಡ್ರೆ ಉತ್ತಮವಾದ ಕಾಲೇಜ್ ಸಿಗುತ್ತೆ. ಯಾಕಂದರೆ ಇಲ್ಲಿ ನಿಮಗೆ ಫಿಲ್ಟರ್ ಮಾಡಿಕೊಡ್ತಾರೆ. ಯಾಕೆಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ, ಅವರು ನೀಟ್ಗೆ ಹೋಗಿಬಿಡ್ತಾರೆ, ಅಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ಅದನ್ನು ಯಾರು ತುಂಬೋರು, ಫಸ್ಟ್ ರೌಂಡ್ಗೆ ನೀವು ಅಡ್ಮಿಷನ್ ಮಾಡ್ಕೊಂಡ್ಬಿಟ್ರೆ. ಯಾಕೆಂದರೆ ಸಬರ್ ಕಪಲ್ ಮೀಟಾ ಹೋಗ್ತಾ ಹೈ ಅಂತ ನೀವೆಲ್ಲರೂ ಕೇಳಿದ್ದೀರಾ, ಹೌದಾ? ಸೊ ತಾಳೆದವನು ಬಾಳೆಯಾನು ಅಂತ, ಅದಕ್ಕೆ ನೀವು ವೇಟ್ ಮಾಡಿದಷ್ಟು ನೀವು ಉತ್ತಮವಾದ ಕಾಲೇಜ್ ಸಿಗುತ್ತೆ. ಇದೊಂದು ಟ್ರಿಕ್ ಹೇಳಬೇಕಿತ್ತು ಈ ವಿಡಿಯೋದಲ್ಲಿ. ಇದು ಇಷ್ಟೇ, ಯಾಕಂದರೆ ಪ್ರತಿಯೊಂದು ವಿಡಿಯೋದಲ್ಲಿ ಟ್ರಿಕ್ಸ್ ಹೇಳ್ತಾ ಹೋಗ್ತೇನೆ. ಸೊ ನೀವು ಕೌನ್ಸಿಲಿಂಗಲ್ಲಿ ನಿಮ್ಗೆ ಅರ್ಥ ಆಗಲಿ, ಚೆನ್ನಾಗಿ ನೀವು ಒಂದು ಕಾಲೇಜನ್ನು ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ. ಓಕೆ, ಆಲ್ ದಿ ವೆರಿ ಬೆಸ್ಟ್ ವಿದ್ಯಾರ್ಥಿಗಳೇ. ಸೊ ವಿಡಿಯೋಗೆ ಲೈಕ್ ಮಾಡಿ. ಸೊ ನಿಮಗೇನು ಸಂದೇಹಗಳಿದ್ದರೆ ರಿಸಲ್ಟು ಆದಷ್ಟು ಬೇಗ ಬರುತ್ತೆ, ಇದು ಮಾತ್ರ ಕರೆಕ್ಟು. ಯಾಕಂದರೆ ಇವಾಗ ಏನು ನಾಳೆ ಲಾಸ್ಟ್ ಡೇಟ್ ಇದೆ ಆಬ್ಜೆಕ್ಷನ್ ರೈಸ್ ಮಾಡಲಿಕ್ಕೆ, 7th ಅಲ್ವಾ, ಇವತ್ತೆಷ್ಟು 5. ಓಕೆ, 7th ಅಂದರೆ ಇನ್ನೊಂದು ಮಂಗಳವಾರ ಮಟ್ಟ ಆಗುತ್ತೆ. ಬಟ್ ಇದೇ ವಾರ ನಿಮಗೆ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಇದೆ. ಸೊ ಬೈ ಫ್ರೈಡೇ ಆರ್ ಥರ್ಸ್ಡೇ ಎನಿವೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ, ಡೋಂಟ್ ವರಿ. ಸೊ ವಿಡಿಯೋಗೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.